ಕಸ್ತೂರಿ, ಅದು ಯಾರೋ ಯಾರೋ ನನ್ನೊಳಗೆ ಕಾವೇರಿ, ಅವಳ್ಯಾವ ಊರೋ? ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ, ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಮಲ್ಲಿಗೆ ಗೂಗ ಮಾತಂದ ಭಾಷೆ ಕಾಣೆ ನಮ್ಮದು, ಕೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋ ನಾಡು ನನ್ನದು. ತಂಪು ಗಾಳಿ ಮನೆ ಮಾಡೈತೆ ನಮ್ಮ ಊರಲ್ಲಿ, ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ, ತಂಗಾಳಿಲು ಕನ್ನಡದ ಡಿಂಡಿಮವೆ ಕೇಳುತ್ತೆ. ಎಲ್ಲಾರು ನಮ್ಮೋರೇ ಅನ್ನೋದು ನಮ್ಮೂರೇ, ಕರುಣೇನ ತೋರೋರೆ ಕರುನಾಡು ಅಂತಾರೆ. ಕನ್ನಡ ಜನ ಕನ್ನಡ ಗಾಳಿ ಚಂದ. ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ. ಒಂದು ರೀತಿ ಹೇಳ್ತೇವೆ ನಾವು, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದತ್ತ ಸಂಬಂಧವಯ್ಯ, ಬೆಟ್ಟದಲ್ಲಿ ಇರುವ ನಲ್ಲೆಕಾಯಿ ಸಮುದ್ರದೊಳಗಿರುವ ಉಪ್ಪಿಗೂ ಎತ್ತಣದತ್ತ ಸಂಬಂಧವಯ್ಯ, ಯನಗು ಮತ್ತು ಭುಜೇಶ್ವರ ಲಿಂಗಕ್ಕೂ ಎತ್ತಣದತ್ತ ಸಂಬಂಧವಯ್ಯ ಎನ್ನುವ ಮೂಲಕ ನಮ್ಮ ಶಾಲೆಗೂ ಮತ್ತು ಬಸವ ಕುಮಾರ ಸರಿಗೂ ಎತ್ತಣದತ್ತ ಸಂಬಂಧವಯ್ಯ ಅನ್ನುವ ರೀತಿಯಲ್ಲಿ ಹೇಳುತ್ತಾ, ಇಲ್ಲಿವರೆಗೂ ಶಿಕ್ಷಣದ ಮಹತ್ವ ಮತ್ತು ಸಮಯದ ಪ್ರಜ್ಞೆ ಕುರಿತು ಅನೇಕ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ಸಲಹೆ ನೀಡಿದಂತ ಬಸವಕುಮಾರ ಸರ್ಗೆ ಹೃದಯಪೂರ್ವಕ ಅನಂತ ಅನಂತ ಧನ್ಯವಾದಗಳು. ಬಹುಶಃ ಅವ್ರಿಗೆಲ್ಲ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಅಕ್ಕಂದಿರೋರು, ಅವರು ಕೊಪ್ಪಳ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಈಗ ಬಸವಾಂಜಲಿ ಈಗ ಸೆಕೆಂಡ್ ಇಯರ್ ಅಂದ್ರೆ ಮುಗಿತು. ಈ ಮೆಡಿಕಲ್ ಸೆಕೆಂಡ್ ಇಯರ್ ಮುಗಿಸಿ ಮೆಡಿಕಲ್ ಥರ್ಡ್ ಇಯರ್ ನಲ್ಲಿ ಓದ್ತಾ ಇದ್ದಾರೆ. ಇನ್ನು 2.5 ವರ್ಷದಲ್ಲಿ ಡಾಕ್ಟರ್ ಆಗ್ತಾರೆ. ಆಮೇಲೆ ಶ್ವೇತಾ ಫೈನಲ್ ಇಯರ್ ಕಂಪ್ಲೀಟ್, ಥರ್ಡ್ ಇಯರ್ ಕಂಪ್ಲೀಟ್ ಆಗಿ ಈಗ ಫೈನಲ್ ಇಯರ್ ನಲ್ಲಿ ಓದ್ತಾಳೆ. ಕನ್ನಡ ಮೀಡಿಯಂ ಶಾಲೆ, ಸರ್ಕಾರಿ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳು. ಆಮೇಲೆ ಆಕೆ ಹೆಸರು ನೀಲಾಂಬಿಕೆ, ಅಂದ್ರೆ ನೀಲು ಅಂತ ಕರೀತಾರೆ ಶಾರ್ಟ್ ಇದರಲ್ಲಿ. ತುಂಬಾ ಎಲ್ಲರೂ ಅತಿ ಸಂಸ್ಕಾರವಂತರು, ಗುಣಕ್ಕೆ ತುಂಬಾ ಪ್ರಾಧಾನ್ಯತೆಯನ್ನ ಇರ್ತಕ್ಕಂತಹ ಮಕ್ಕಳು. ಬಹುಶಃ ಅವ್ರಿಗೆ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಎಷ್ಟೋ ಸಮಸ್ಯೆಗಳನ್ನ ದಾಟಿಕೊಂಡು ಇವತ್ತು ತಾವು ಏನ್ ಅನ್ಕೊಂಡರೂ ಅದನ್ನ ಸಾಧನೆ ಮಾಡ್ಲಿಕ್ಕಾಗಿ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಬಹುಶಃ ಎಲ್ಲಕ್ಕೂ ಮುಖ್ಯವಾಗಿ ಬಹಳ ಸದ್ಗುಣದ ಬಗ್ಗೆ ಅವರ ಸ್ವಭಾವ, ನಿಮಗೆ ಹೇಳಿದೆ, ನೇಚರ್ ಇಸ್ ಯುವರ್ ಫ್ಯೂಚರ್. ಅವರು ಒಳ್ಳೆ ಸ್ವಭಾವವನ್ನ ಇಟ್ಟುಕೊಂಡು ಬೆಳೀತಕ್ಕಂಥದ್ದು ತುಂಬಾ ಖುಷಿಯನ್ನ ಕೊಡ್ತಕ್ಕಂಥದ್ದು. ಅದಕ್ಕೆ ಬಂದಿದ್ದಕ್ಕಾಗಿ ಸರ್ ಅವರಿಗೆ ಕೊಟ್ಟು ಅವರಿಗೆ ನಾನು ಶಿವಾನಿ ಪಾಟೀಲ್ ಇಲ್ಲೇ BMS ಕಾಲೇಜಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಇದು ಸರ್ ಎಲ್ಲ ಮಾಡೋದು ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರ ಸೋಷಿಯಲ್ ಸರ್ವಿಸಿಂದನೇ ನಾವು ಇಷ್ಟು ಜನ ಈಗ ಹಿಂಗೆ ಡಾಕ್ಟರ್ ಆಗಿ ಅವ್ರ ಸಪೋರ್ಟ್ ಇದ್ದಿಲ್ಲ ಅಂದರೆ ಮೇ ಬಿ ಈ 4 ಜನರು ನಾವು ಇಲ್ಲಿ ಇರ್ತಿದ್ದಿಲ್ಲ ಅನ್ಸುತ್ತೆ. ಸೊ ವಿ ಆರ್ ಫ್ಯೂ ಎಕ್ಸಾಂಪಲ್.
ನೆಕ್ಸ್ಟ್ ನೀವು ಆ ಥರನೇ ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ಚೆನ್ನಾಗಿ ಓದ್ರಿ. ಆ್ಯಂಡ್ ಎನಿ ಹೆಲ್ಪ್ ಏನಾದರೂ ಬೇಕಂದರೆ ಸರ್ ಇದ್ದೇ ಇರ್ತಾರೆ, ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ತಾಸು ಸರ್ ಮಾತಾಡಿದ್ದಾರೆ. ಅದರ ಪರಿಣಾಮವಾಗಿ ಅದರ ಹೂವಾಗಿ ಒಂದು ಸಸಿ ನೆಟ್ಟಿರ್ತೀವಲ್ಲ, ಅದ್ರ ಹಣ್ಣು ಮತ್ತು ಹೂ ಬಂದಿರ್ತದಲ್ಲ, ಆ ಹೂ ನೋಡಕ್ಕೆ ಚಂದ, ಸಸಿ ನೋಡಕ್ ನಮ್ಗೆ ಅನ್ಸರಂಗಿಲ್ಲ ಬೆಳೀತದ ಇಂಥ ಹೂ ಬಿಡ್ತದ ಅಂತೇಳಿ. ಆ ರೀತಿ ಬೆಳೆದದ್ದನ್ನು ನೋಡಿದ್ದೀರಿ, ಫಲ ಬಂದಿದ್ದನ್ನು ನೋಡಿದ್ದೀರಿ. ಲೈವ್ ಆಗಿ ಅವ್ರು ಹೆಂಗೆ ಲಾಸ್ಟ್ ಮೂಮೆಂಟ್ ಬಂದು ಎಂಟ್ರಿ ಆಗಿದ್ದಾರೆ ಅಂತಂದ್ರೆ ನನಗಂತೂ ತುಂಬಾ ಆನಂದ ಆಗ್ತಾ ಇದೆ. ಯಾಕಂದ್ರೆ ಇವ್ರ ದರ್ಶನ ಸಿಕ್ಕಲ್ಲ, ಅಲ್ವಾ? ಅದು ಅದ್ಭುತ. ಅದಕ್ಕಾಗಿ ಅವ್ರು ಏನು ನುಡಿಗಳನ್ನು ಹೇಳಿದ್ದಾರೆ, ನಿಮ್ ಜೊತೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಅನಿಸಿದ್ದಾರೆ, ಪ್ರತಿಯೊಂದು ಮೊಮೆಂಟ್ ನಿಮ್ಮನ್ನ ಅಲರ್ಟ್ ಆಗಿಟ್ಟಿದ್ದಾರೆ. ಆ ರೀತಿ ಜೀವನವನ್ನ ಕಟ್ಕೊಂಡ್ಬಿಟ್ರೆ ನೀವು ಈ ಸಾಲ ನಿಲ್ತೀರಾ, ಡೆಫಿನೆಟ್ ಆಗಿ ನಿಲ್ತೀರ ಅಂತ ನಾನು ಇದಕ್ಕೆ ಖುಷಿ ಪಡ್ತೇನೆ.